ಸ್ನೇಹಿತರೆ, ಕನ್ನಡ ಗೋಲ್ಡನ್ ಫ್ಯಾಕ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಮೊಬೈಲ್ ನೋಡಿ ಕಣ್ಣು ಕಳೆದುಕೊಂಡ ಮಹಿಳೆ. ಹೈದರಾಬಾದ್ನ 30 ವರ್ಷದ ಮಹಿಳೆಗೆ ಈ ಸ್ಥಿತಿ ಬಂದಿದೆ. ಹೈದರಾಬಾದ್ನ 30 ವರ್ಷದ ಮಹಿಳೆಯೊಬ್ಬರು ಕತ್ತಲೆಯಲ್ಲಿ ದೀರ್ಘಕಾಲದವರೆಗೆ ಮೊಬೈಲ್ ಫೋನ್ ನೋಡುತ್ತಿದ್ದರು. ಇದಾದ ನಂತರ 1.5 ವರ್ಷಗಳಿಂದ ಅವರು ತೀವ್ರ ದೃಷ್ಟಿದೋಷದಿಂದ ಬಳಲುತ್ತಿದ್ದಾರೆ. ನೀವು ಕೂಡ ರಾತ್ರಿ ಹೊತ್ತು ಲೈಟ್ ಆಫ್ ಮಾಡಿದ ಮೇಲೆ ಮೊಬೈಲ್ ಫೋನ್ ನೋಡ್ತಾ ಇರ್ತೀರಾ? ಹಾಗಾದರೆ ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಕೊನೆಯವರೆಗೂ ನೋಡಿ. ಹೈದರಾಬಾದ್ನ 30 ವರ್ಷದ ಮಹಿಳೆಯೊಬ್ಬರು ಕತ್ತಲೆಯಲ್ಲಿ ದೀರ್ಘಕಾಲದವರೆಗೆ ಮೊಬೈಲ್ ಫೋನ್ ನೋಡುತ್ತಿದ್ದರು. ಇದಾದ ನಂತರ 1.5 ವರ್ಷಗಳಿಂದ ಅವರಿಗೆ ತೀವ್ರವಾದ ದೃಷ್ಟಿದೋಷದಿಂದ ಬಳಲ್ತಾ ಇದ್ದಾರೆ. ಈ ಸಮಸ್ಯೆಗೆ ಸ್ಮಾರ್ಟ್ ಫೋನ್ ವಿಷನ್ ಸಿಂಡ್ರೋಮ್ ಅಂತ ಹೆಸರು. ಕಣ್ಣಿನ ಸಮಸ್ಯೆಗೆ ಪರಿಹಾರ ಪಡೆಯಲು ವೈದ್ಯರನ್ನು ಸಂಪರ್ಕಿಸಿದಾಗ ಆಕೆಗೆ ಆಘಾತ ಕಾದಿತ್ತು. ಆಕೆಯನ್ನು ತಪಾಸಣೆ ಮಾಡಿದ ವೈದ್ಯರು ಆಕೆಯ ರೋಗ ಲಕ್ಷಣಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿದ್ದಾರೆ. ಆಕೆಗೆ ಈಗ ಯಾವುದೇ ವಸ್ತುಗಳನ್ನು ನೋಡಲು ಸಾಧ್ಯವಾಗುತ್ತಿಲ್ಲ ಎಂದು ಅವರು ಹೇಳಿದ್ದಾರೆ. ಮಂಜು ಎಂಬ ಮಹಿಳೆ 1.5 ವರ್ಷಗಳಿಂದ ತೀವ್ರ ದೃಷ್ಟಿ ಸಮಸ್ಯೆಯನ್ನು ಎದುರಿಸುತ್ತಿದ್ದರು. ಈ ಸಮಸ್ಯೆ ಹೊಂದಿರುವವರಿಗೆ ಫ್ಲೋಟರ್ಗಳನ್ನು ನೋಡುವುದು, ಬೆಳಕಿನ ಹೊಳಪನ್ನು ದಿಟ್ಟಿಸುವುದು, ಡಾರ್ಕ್ ಜಿಗ್ಜ್ಯಾಗ್ ಲೈನ್ಗಳನ್ನು ಮತ್ತು ಕೆಲವೊಮ್ಮೆ ವಸ್ತುಗಳನ್ನು ನೋಡಲು ಅಥವಾ ಕೇಂದ್ರೀಕರಿಸಲು ಸಾಧ್ಯವಾಗುವುದಿಲ್ಲ ಎಂದು ಅಪೋಲೋ ಆಸ್ಪತ್ರೆಯ ನರವಿಜ್ಞಾನಿ ಡಾಕ್ಟರ್ ಸುಧೀರ್ ಕುಮಾರ್ ಟ್ವಿಟ್ಟರ್ನಲ್ಲಿ ಸರಣಿ ಟ್ವೀಟ್ಗಳನ್ನು ಮಾಡಿದ್ದಾರೆ. ಈ ಸಮಸ್ಯೆಯ ಬಗ್ಗೆ ವಿವರಿಸಿರುವ ವೈದ್ಯ ಡಾಕ್ಟರ್ ಸುಧೀರ್ ಕುಮಾರ್ ಆಕೆಯ ಮುಂಬರುವ ಕುರುಡುತನದ ಲಕ್ಷಣಗಳನ್ನು ವಿವರಿಸಿದ್ದಾರೆ. ಮಂಜು ಎಂಬ ಮಹಿಳೆಗೆ ಸ್ಮಾರ್ಟ್ ಫೋನ್ ವಿಷನ್ ಸಿಂಡ್ರೋಮ್ ಇರುವುದು ಪತ್ತೆಯಾಗಿದೆ. ನಾನು ಆಕೆಯ ಇತಿಹಾಸವನ್ನು ಪರಿಶೀಲಿಸಿದೆ. ತನ್ನ ಅಂಗವಿಕಲ ಮಗುವನ್ನು ನೋಡಿಕೊಳ್ಳಲು ಆಕೆ ತಾನು ಮಾಡುತ್ತಿದ್ದ ಬ್ಯೂಟಿಷಿಯನ್ ಕೆಲಸವನ್ನು ತೊರೆದ ನಂತರ ಈ ರೋಗ ಲಕ್ಷಣಗಳು ಪ್ರಾರಂಭವಾಗಿದೆ. ಆಕೆ ಪ್ರತಿದಿನ ಹಲವಾರು ಗಂಟೆಗಳ ಕಾಲ ತನ್ನ ಸ್ಮಾರ್ಟ್ ಫೋನ್ ಮೂಲಕ ಬ್ರೌಸ್ ಮಾಡುವ ಹೊಸ ಅಭ್ಯಾಸವನ್ನು ಬೆಳೆಸಿಕೊಂಡಿದ್ದರು. ರಾತ್ರಿ ಲೈಟ್ ಆಫ್ ನಂತರವೂ ಆಕೆ ಮೊಬೈಲನ್ನು ದೀರ್ಘಕಾಲದವರೆಗೆ ನೋಡುತ್ತಿದ್ದರು ಎಂದು ಅವರು ಟ್ವೀಟ್ ಮಾಡಿದ್ದಾರೆ. ಆಕೆಯ ರೋಗ ನಿರ್ಣಯವು ಈಗ ಸ್ಪಷ್ಟವಾಗಿದೆ. ಆ ಮಹಿಳೆ ಸ್ಮಾರ್ಟ್ ಫೋನ್ ವಿಷನ್ ಸಿಂಡ್ರೋಮ್ ಅಥವಾ SVSನಿಂದ ಬಳಲುತ್ತಿದ್ದಾರೆ. ಕಂಪ್ಯೂಟರ್ಗಳು, ಸ್ಮಾರ್ಟ್ಫೋನ್ಗಳ ಅಥವಾ ಟ್ಯಾಬ್ಲೆಟ್ಗಳಂತಹ ಸಾಧನಗಳ ದೀರ್ಘಾವಧಿಯ ಬಳಕೆಯಿಂದ ವಿವಿಧ ಕಣ್ಣಿನ ಸಂಬಂಧಿತ ಸಮಸ್ಯೆಗಳು ಉಂಟಾಗುತ್ತದೆ. ಇದನ್ನು ಕಂಪ್ಯೂಟರ್ ವಿಷನ್ ಸಿಂಡ್ರೋಮ್ ಅಥವಾ ಡಿಜಿಟಲ್ ವಿಷನ್ ಸಿಂಡ್ರೋಮ್ ಎಂದು ಕರೆಯುತ್ತಾರೆ ಎಂದು ಡಾಕ್ಟರ್ ಸುಧೀರ್ ಕುಮಾರ್ ತಿಳಿಸಿದ್ದಾರೆ. ಈ ಸ್ಮಾರ್ಟ್ ಫೋನ್ ವಿಷನ್ ಸಿಂಡ್ರೋಮ್ ಅನ್ನು ತಡೆಯುವುದು ಹೇಗೆ ಎಂಬುದರ ಕುರಿತು ವೈದ್ಯರು ಕೆಲವು ಸಲಹೆಗಳನ್ನು ಹಂಚಿಕೊಂಡಿದ್ದಾರೆ. ಡಿಜಿಟಲ್ ಸಾಧನಗಳ ಸ್ಕ್ರೀನ್ಗಳನ್ನು ದೀರ್ಘಕಾಲ ನೋಡುವುದನ್ನು ತಪ್ಪಿಸಿ, ಏಕೆಂದರೆ ಇದು ತೀವ್ರ ಮತ್ತು ದೃಷ್ಟಿ ಸಂಬಂಧಿತ ಸಮಸ್ಯೆಗಳನ್ನು ಉಂಟು ಮಾಡಬಹುದು. 20-20-20 ನಿಯಮವನ್ನು ಪಾಲಿಸಿ. ಡಿಜಿಟಲ್ ಪರದೆಯನ್ನು ಬಳಸುವಾಗ 20 ಅಡಿ ದೂರದಲ್ಲಿರುವ ಯಾವುದನ್ನಾದರೂ ನೋಡಲು ಪ್ರಯತ್ನಿಸಿ. ಪ್ರತಿ 20 ನಿಮಿಷಗಳಿಗೊಮ್ಮೆ 20 ಸೆಕೆಂಡ್ಗಳ ಕಾಲ ವಿರಾಮವನ್ನು ತೆಗೆದುಕೊಳ್ಳಿ. ಇನ್ನು ನೀವು ಕೆಲಸ ಮಾಡುತ್ತಿರುವ ಕಂಪ್ಯೂಟರ್ ಅಥವಾ ಫೋನ್ ಸ್ಕ್ರೀನ್ ನೋಡುತ್ತಿರುವ ಕೊಠಡಿಯಲ್ಲಿ ಚೆನ್ನಾಗಿ ಬೆಳಕಿದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಯಾವಾಗಲೂ ಕಣ್ಣಿನ ನಿಯಮಿತ ತಪಾಸಣೆ ಮತ್ತು ಕಣ್ಣಿನ ಪರೀಕ್ಷೆಯನ್ನು ಮಾಡಿಸಿಕೊಳ್ಳಿ. ಮೊಬೈಲ್, ಕಂಪ್ಯೂಟರ್ ನೋಡುವಾಗ ವಿಶೇಷ ಕನ್ನಡಕವನ್ನು ಧರಿಸಿ ಮತ್ತು ನಿಮ್ಮ ಸ್ಕ್ರೀನ್ನ ಬಣ್ಣದ ತಾಪಮಾನವನ್ನು ಕಡಿಮೆ ಮಾಡುವ ಮೂಲಕ ನೀಲಿ ಬೆಳಕಿನ ಬಳಕೆಯನ್ನು ಕಡಿಮೆ ಮಾಡಿ.